ಹಾಲೆಲ್ಲೂಯ್ಯ. ಗುಡ್ ಮಾರ್ನಿಂಗ್, ಶುಭೋದಯ ಆತ್ಮೀಯ ದೇವಚಂದ್ರೇ. ನಸರೇತಿನ ಯೇಸುವಿನ ನಾಮದಲ್ಲಿ ವಿನೂತನವಾದಂಥ ಜೂನ್ ಮಾಸಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಕಳೆದ 5 ತಿಂಗಳುಗಳ ಕಾಲ ಅದ್ವಿತೀಯನೂ ಅಪ್ರಮೇಯನೂ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಾ ಅನುದಿನವೂ ಸದಾ ಕಣ್ಮಣಿಯ ಪಾದಿಲಿ ನಮ್ಮನ್ನು ಕಾದು ನಮ್ಮ ಕಷ್ಟ, ನಮ್ಮ ಕಣ್ಣೀರು, ನಮ್ಮ ವೇದನೆ, ದುಃಖ, ಸಂತೋಷ, ಸಂಭ್ರಮ ಪ್ರತಿಯೊಂದು ವಿಷಯಗಳಲ್ಲಿ ನಮ್ಮನ್ನು ಜೊತೆಗಾರನಾಗಿದ್ದುಕೊಂಡು ಯೆಹೋವ ಶ್ರಮ ಆಗಿರುವ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ನಾವು ಎಲ್ಲರೂ ಹೃದಯಗಳನ್ನು ತೆರೆದು ಕೋಟಿ ಕೋಟಿ ವಂದನೆಗಳು. ದೇವ ಕರ್ತನೆ, ಸ್ವಾಮಿ, ನಿನ್ನ ಪ್ರೀತಿ, ನಿನ್ನ ಕರುಣೆಯನ್ನು ನಾವು ನೆನೆಸುತ್ತೇವೆ. ನಮ್ಮ ಜೀವಿತದ ದೇವರೇ ಕರ್ತನೆ ಎಲ್ಲ ಘಟ್ಟಗಳಲ್ಲಿ ನಿನ್ನ ಹಸ್ತವೇ ಪರಿಪಾಲನೆ ಮಾಡಿ ದೇವರೇ ನಡೆಸಿದೆ. ಅದಕ್ಕಾಗಿ ಶತಕೋಟಿ ವಂದನೆಗಳನ್ನು ನಾವು ನಿಮಗೆ ಸಲ್ಲಿಸ್ತೇವೆಂಬುದಾಗಿ ಹೇಳಿ ಆತನ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸುವಂತರಾಗೋಣ. ಈ ಜೂನ್ ತಿಂಗಳ ಈ ಮೊದಲನೇ ದಿನ ಕರ್ತನು ಈ ತಿಂಗಳಲ್ಲಿ ನಮಗೆ ಕೊಡುತ್ತಿರುವಂಥ ವಿಶೇಷವಾದ ವಾಗ್ದಾನ ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದ 16ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ. ನಾವು ಪ್ರತಿಯೊಬ್ಬ ಮಕ್ಕಳಿಗೆ ಹೇಳ್ತೇವೆ, ಅಳುವಂಥ ಮಕ್ಕಳಿಗೆ ಹೇಳ್ತೇವೆ, ಕಣ್ಣೀರಿಡುವಂಥ ಮಕ್ಕಳಿಗೆ ಹೇಳ್ತೇವೆ, ಗೋಳಾಟ ಮಾಡುವಂಥ ಮಕ್ಕಳಿಗೆ ಹೇಳ್ತೇವೆ, ಯಾಕಷ್ಟೊಂದು ಗೋಳಾಟ ಮಾಡ್ತಾಯಿದೆಯಾ? ಯಾಕೆ ಇಷ್ಟೊಂದು ನೀನು ವೇದನೆಯನ್ನು ಪಡ್ತಾ ಇದೆಯಾ? ಸುಮ್ಮನಿರು ಎಂಬುದಾಗಿ ಇಲ್ಲಿ ದೇವರು ಸ್ವತಃ ಹೇಳ್ತಾ ಇದ್ದಾನೆ. ಈ ಜೂನ್ ತಿಂಗಳಲ್ಲಿ ಅಷ್ಟು ಮಾತ್ರವಲ್ಲ, ಈ ತಿಂಗಳಿಂದ ಇದುವರೆಗೆ ನೀನು ಗೋಳಾಟ ಮಾಡ್ತಿರುವುದಾದರೆ ನಿನ್ನ ಗೋಳು, ನಿನ್ನ ಆ ವೇದನೆ, ನಿನ್ನ ಗಂಟಲು ಆ ಗೋಳಾಟದಿಂದ ನಿಲ್ಲಿಸಬೇಕೋ ಎನ್ನ ಮೇಲೆ ನೀನು ಗೋಳಾಡಬೇಡ ಎಂಬುದಾಗಿ ದೇವರು ಇವತ್ತು ಹೇಳ್ತಾ ಇದ್ದ. ಎರಡನೇದಾಗಿ, ನೀನು ಅಳಬೇಡ, ನಿನ್ನ ಕಣ್ಣು ನೀರನ್ನು ಸುರಿಸದಿರಲಿ. ಈ ಮಾತನ್ನು ಯಾರು ಹೇಳೋದಕ್ಕೆ ಸಾಧ್ಯ? ಗಂಡ, ಹೆಂಡತಿ, ಮಕ್ಕಳು. ನಾವು ಅಳೋದನ್ನು ನೋಡಿ ನಗುವಂಥ ಸಮಾಜ ಯಾವುದು ಸದಾ ನಮಗೆ ಕಣ್ಣೀರು ಇಡಬೇಡ, ದುಃಖಿಸಬೇಡ ಎಂಬುದಾಗಿ ಹೇಳೋದೇ ಇಲ್ಲ. ಚಿಕ್ಕ ಮಕ್ಕಳನ್ನು ನೋಡಿ ಹೇಳ್ತೇವೆ, ಅಳಬೇಡ, ಸುಮ್ಮನಿರು, ಅಳಬೇಡ, ಸುಮ್ಮನಿರು ಎಂಬುದಾಗಿ ಮಕ್ಕಳ ಬಾಯನ್ನು ಮುಚ್ಚಿಸ್ಬೋದು. ಆದರೆ ದೊಡ್ಡವರಾಗಿ ಕೌಟುಂಬಿಕ ಕ್ಷೇತ್ರದಲ್ಲಿ ಅನೇಕ ವಿಧವಾದಂಥ ಕಣ್ಣೀರು, ವೇದನೆ, ದುಃಖ, ಹೊರಗಡೆ ಹೇಳಲಾರದಂಥ ಸಮಸ್ಯೆಗಳ ಮಧ್ಯದಲ್ಲಿ ಇರುವಂಥ ಜನರಿಗೆ ಕರ್ತನು ಈ ತಿಂಗಳಲ್ಲಿ ಹೇಳ್ತಾ ಇದ್ದಾನೆ, ನೀನು ಗೋಳಾಟನ ನಿಲ್ಲಿಸಬೇಕು, ನೀನು ಕಣ್ಣೀರನ್ನು ನಿಲ್ಲಿಸಬೇಕು. ಮೂರನೇದಾಗಿ ಆತನು ಹೇಳುವಂಥ ಸಂಗತಿ ಏನು ಗೊತ್ತಾ? ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ನೂತನವಾದ 2024ನೇ ವರ್ಷದ ಕಳೆದ 5 ತಿಂಗಳಲ್ಲಿ ಏನು ಪ್ರಯಾಸ ಪಟ್ಟಿಯೋ, ಏನು ಕಣ್ಣೀರನ್ನು ಇಟ್ಟಿಯೋ, ಯಾವುದನ್ನು ಪ್ರಯತ್ನ ಮಾಡಿ ಅದು ನಿನಗೆ ಲಭಿಸಲಿಲ್ಲವೋ, ಯಾವ ಸಂಗತಿಗಳು ನಿನಗೆ ಎದುರಾಗಿ ಗೋಳಾಟ ಮಾಡುವ ಹಾಗೆ, ಕಣ್ಣೀರಿಡು ಹಾಗೆ, ಅಷ್ಟು ಮಾತ್ರ ದುಃಖದಿಂದ ತುಂಬಲ್ಪಡುವ ಹಾಗೆ ಅನೇಕ ವಿಧವಾದಂಥ ವೇದನೆಗಳನ್ನು ತಂದವು. ನಸರೇತಿನ ಯೇಸುವಿನ ನಾಮದಲ್ಲಿ ಈ ಜೂನ್ ತಿಂಗಳಿನ ಮೊದಲನೇ ದಿನದಿಂದ ದೇವರು ನಿನಗೆ ವಾಗ್ದಾನ ಮಾಡುತ್ತಾನೆ, ನಿನ್ನ ಎಲ್ಲ ಪ್ರಯಾಸಗಳು ಯೇಸುವಿನ ನಾಮದಲ್ಲಿ ಸಫಲ ಮಾಡುವಂಥ ಒಂದು ವಿಶೇಷವಾದ ವಾಗ್ದಾನವನ್ನು ದೇವರು ಕೊಡ್ತಾನೆ. ಇವತ್ತು ನಾನು ನಿಮಗೆ ಹೇಳ್ತೇನೆ, ನಸರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಯೇಸುವಿನ ನಾಮದಲ್ಲಿ ಸಫಲವಾಗಲಿ. ನಿಮ್ಮ ಬಿಸ್ನೆಸ್ಗಳು ಸಫಲವಾಗಲಿ, ನಿಮ್ಮ ಪ್ರಯತ್ನಗಳು ಸಫಲವಾಗಲಿ, ನಿಮ್ಮ ಉದ್ಯೋಗ ಸಫಲವಾಗಲಿ, ನಿಮ್ಮ ವ್ಯವಸಾಯ ಸಫಲವಾಗಲಿ, ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಇರುವಂಥ ತಡೆಗಳು ನಸರೇತಿನ ಯೇಸುವಿನ ನಾಮದಲ್ಲಿ ಸಫಲವಾಗುವುದರ ಮೂಲಕವಾಗಿ ಇದುವರೆಗೆ ನಿಮ್ಮ ಬದುಕಿನಲ್ಲಿ ಯಾವ ಯಾವ ಸಂಗತಿಗಳು ನಿಮ್ಮ ವಿರುದ್ಧವಾಗಿದ್ದವೋ ಆ ಎಲ್ಲ ಪ್ರಯತ್ನಗಳನ್ನು ಯೇಸು ಕ್ರಿಸ್ತನು ಸಫಲ ಮಾಡಲಿ. ಹೌದು ಆತ್ಮೀಯ ದೇವಚಂದ್ರೇ, ಕರ್ತನ ಸನ್ನಿಧಾನದಲ್ಲಿ ಈ ವಾಕ್ಯ ಮುಂದುವರೆದು ಹೀಗೆ ಹೇಳ್ತದೆ, ಇದು ದೇವರು ಹೇಳಿದಂಥ ವಾಗ್ದಾನ, ಇದು ದೇವರು ಮಾಡಿರುವಂಥ ವಾಗ್ದಾನ. ಇನ್ಮೇಲೆ ಗೋಳಾಟ ಮಾಡುವುದನ್ನು ನಿಲ್ಲಿಸು, ಕಣ್ಣೀರಿಡುವುದನ್ನು ನಿಲ್ಲಿಸು, ನಿನ್ನ ಪ್ರಯತ್ನವನ್ನು ನೀನು ಪ್ರಾರಂಭ ಮಾಡು, ನಿನ್ನ ಪ್ರಯಾಸವನ್ನು ಸಫಲ ಮಾಡ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಮುಂದೆ ಒಂದು ಮಾತು ಹೇಳ್ತಾನೆ ನೋಡು, ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ಹಾಲೆಲೂಯಾ. ಇದುವರೆಗೆ
ನಿನ್ನೆ ತನಕ ಒಂದು ವೇಳೆ ನೀನು ಶತ್ರುವಿನ ದೇಶದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ಬೋದು. ಶತ್ರು ಅಂದರೆ ಆ ಶತ್ರು ದೇಶ ಅಂದರೆ ಯಾವುದೋ ದೇಶ ಅಲ್ಲ. ವೈಯಕ್ತಿಕವಾದ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಕಷ್ಟ, ಅದು ಶತ್ರುಗೆ ಗುರುತಾಗಿದೆ. ರೋಗ, ಅದು ಶತ್ರುಗೆ ಗುರುತಾಗಿದೆ. ಶತ್ರು ದೇಶ ಒಂದು ವೇಳೆ ಅಮೆಲೆಕ್ಕಿರು ಎನ್ನುವಂಥ ತಡೆ, ಐಗುಪ್ತರು ಎನ್ನುವಂಥ ದಾಸತ್ವ, ಅನಾರೋಗ್ಯ ಎಂಬುದಾಗಿ ಅನೇಕ ಆರ್ಥಿಕವಾದಂಥ ಪ್ರತಿಕೂಲವಾದ ಪರಿಸ್ಥಿತಿಗಳಲ್ಲಿ ಇರುವಂಥ ಆ ವಿಶೇಷವಾದಂಥ ಆ ಬಂಧನಗಳಿಂದ, ಶಾಪಗಳಿಂದ ವಿಮುಕ್ತಿ ನಾನು ನಿನಗೆ ಗೊಳಿಸುತ್ತೇನೆ. ಆ ದೇಶದಿಂದ ನಾನು ನಿನಗೆ ಬಿಡುಗಡೆ ಮಾಡುತ್ತೇನೆ. ಆ ಸಮಸ್ಯೆಯಿಂದ ನಿನಗೆ ನಾನು ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ದೇವರು ಇಲ್ಲಿ ಪ್ರಮಾಣ ಮಾಡ್ತಾ ಇದ್ದ. ಸಂತೋಷ ಪಡು ದೇವರ ಮಗುವೆ, ಉಲ್ಲಾಸ ಪಡು. ಕರ್ತನು ತಾನೇ ಇದುವರೆಗೆ ನೀನು ಹತ್ತಿದ್ದು ಸಾಕು, ಕಣ್ಣೀರಿಟ್ಟಿದ್ದು ಸಾಕು, ಪ್ರಯಾಸ ಪಟ್ಟಿದ್ದು ಸಾಕು. ಬಂಧನದಲ್ಲಿ ಇದ್ದಂಥ ಆ ದೇಶ ಅಂದರೆ ಆ ಸಮಸ್ಯೆಗಳು, ಇಕ್ಕಟ್ಟುಗಳು ಎನ್ನುವಂಥ ಆ ಸಮಸ್ಯೆಯಿಂದ ಯೇಸುವಿನ ನಾಮದಲ್ಲಿ ಈ ಜೂನ್ ಮಾಸದಲ್ಲಿ ದೇವರು ಈ ಕ್ಷಣದಿಂದಲೇ ನಿನಗೆ ಬಿಡುಗಡೆ ಕೊಡುವಂಥವನಾಗಿದೆ. ಕಾಲ ಇಷ್ಟೇ, ದಿನಕ್ಕೆ ಸ್ತೋತ್ರವಾಗಲಿ. ಇಷ್ಟು ದಿನಗಳ ಕಾಲ ನಿನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ ಶತ್ರು ಯಾವ ಯಾವ ಬಂಧನದಿಂದ ನಿನ್ನನ್ನು ಬಂಧಿಸಿದನೋ, ಯಾವ ಯಾವ ವೇದನೆಯನ್ನು ಕೊಟ್ಟು ನಿನ್ನ ಕಣ್ಣೀರನ್ನು ತರಿಸಿದನೋ, ಅವೆಲ್ಲಗಳಿಗೂ ಸದಾ ಈ ತಿಂಗಳು ದೇವರು ವಿಮುಕ್ತಿಯನ್ನು ಕೊಡ್ತಾ ಇದ್ದಾನೆ. ನಂಬುವರು ಗಟ್ಟಿಯಾಗಿ ಹೇಳ್ರಿ ಆಮೇನ್ ಎಂಬುದಾಗಿ. ಅಬ್ರಹಾಮನು ಎಲಿಯಾಜರಿಗೆ ಹೇಳ್ತಾನೆ. ಈಗೋ ಎಲಿಯಾಜರನ್ನು ಕೇಳಿದ ಆ ಮಾತನ್ನು ಎಲಿಯಾಜರನು ಈ ರೀತಿಯಾಗಿ ಆತನು ವಿಮರ್ಶನೆ ಮಾಡ್ತಾನೆ. ನನ್ನಿಂದ ಈ ಕೆಲಸ ಆಗುತ್ತಾ? ನನ್ನಿಂದ ಈ ಪ್ರಯಾಸ ಸಾರ್ಥಕವಾಗುತ್ತದ? ನಾನಷ್ಟೊಂದು ನಂಬಿಗಸ್ತನ ಎಂಬುದಾಗಿ ಅಬ್ರಹಾಮನಿಗೆ ಕೇಳುವಂಥ ಸಂದರ್ಭದಲ್ಲಿ ಅಬ್ರಹಾಮನು ಹೇಳುವಂಥ ಮಾತೇನು ಗೊತ್ತಾ? ನಾನು ಯಾವ ಸನ್ನಿಧಾನದಲ್ಲಿ, ಯಾವಾತನ ಸನ್ನಿಧಾನದಲ್ಲಿ ನಿಂತುಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೋ, ಆತನ ಸನ್ನಿಧಾನದ ಆ ಕೃಪೆಯ ಹಸ್ತ ನೀನು ಹೋಗುವಲ್ಲೆಲ್ಲ ನಿನ್ನ ಎಲ್ಲ ಪ್ರಯಾಸಗಳನ್ನು ದೇವರು ಸಾರ್ಥಕ ಮಾಡುತ್ತಾನೆ ಎಂಬುದಾಗಿ. ಹೌದು, ಕರ್ತನ ಸನ್ನಿಧಾನದಲ್ಲಿ ಈ ಜೂನ್ ತಿಂಗಳಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ಪ್ರವಾದನೆಯುಕ್ತವಾಗಿ ದೇವರು ನಮಗೆ ಕೊಡುತ್ತಿರುವಂಥ ಈ ವಾಗ್ದಾನ, ಇದುವರೆಗೆ ಕಣ್ಣೀರಿಟ್ಟಿದ್ದು ಸಾಕು, ಗೋಳಾಡಿದ್ದು ಸಾಕು, ಪ್ರಯಾಸ ಪಟ್ಟಿದ್ದು ಸಾಕು, ಬಂಧನದಲ್ಲಿ, ಶಾಪದಲ್ಲಿ, ಅಂಧಕಾರದಲ್ಲಿ, ಅಮೆರಿಕರ ದೊರೆತನದಲ್ಲಿ, ಐಗುಪ್ತರ ದಾಸತ್ವದಲ್ಲಿ ಬಿದ್ದಿದ್ದು ಸಾಕು. ಈ ಜೂನ್ ತಿಂಗಳು ನಿನ್ನ ಬದುಕಿನಲ್ಲಿ ಒಂದು ಬಿಡುಗಡೆಯ ತಿಂಗಳಾಗಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ ಒಂದು ಸ್ವತಂತ್ರದ ದಿನವಾಗಿ ಪ್ರತಿದಿನವೂ ಸದಾ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಿ ನಡೆಸಲಿ ಯೇಸುವಿನ ನಾಮದಲ್ಲಿ. ಆಮೆನ್.